ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಪುಷ್ಪ ದಿನಚರಿ ವ್ಲಾಗ್. ನಾನು ಮೈಸೂರಿಗೆ ಹೋಗೋದಿತ್ತು. ಅದಕ್ಕೆ ಬೆಳಗ್ಗೆ 5 ಗಂಟೆಗೆಲ್ಲ ಎದ್ದು ನಾನು ನಮ್ಮ ಸೃಷ್ಟಿ ಇಬ್ಬರು ಮೈಸೂರು ಬಸ್ ಹೊತ್ಕೊಂಡು ಮೈಸೂರಿಗೆ ಹೋದ್ವಿ. ಮೈಸೂರಿಗೆ ಹೋಗೋ ಅಷ್ಟರೊಳಗೆ ಆಲ್ರೆಡಿ 10:30 ಟೈಮ್ ಆಗೋಗಿತ್ತು. ನಾವು ಒಂದೇ ಸಮನೆ ಅರ್ಜೆಂಟ್ ಮಾಡಿಕೊಂಡು ರ್ಯಾಪಿಡೋ ಬುಕ್ ಮಾಡ್ಕೊಂಡ್ವಿ. ರ್ಯಾಪಿಡೋ ಬುಕ್ ಮಾಡಿಕೊಂಡು ನಾವು ಬೋಗಾದಿಗೆ ಹೋಗಿ ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ನ ತೆಕ್ಕೊಂಡು ಮತ್ತೆ ವಾಪಸ್ ಮಹಾರಾಣಿಸಿಗೆ ಬಂದ್ವಿ. ಮಹಾರಾಣಿಸಿಗೆ ಬಂದಾಗ ಅಲ್ಲಿ ಅಡ್ಮಿಷನ್ ಹಾಕೋದಕ್ಕೆ ಅಪ್ಪರ್ ಐಡಿ ಬೇಕಾಗಿತ್ತು. ನಮ್ಮ ಸೃಷ್ಟಿದಾಕೋ ಅಪ್ಪರ್ ಐಡಿ ಓಪನೇ ಆಗಲಿಲ್ಲ. ಹಾಗಾಗಿ ಮಹಾರಾಣೀಸ್ ಮುಂದೆ ತುಂಬ ಟೈಮ್ ಕೂತ್ಕೋಬೇಕಾಯಿತು. ಅದು ಎಷ್ಟು ಟ್ರೈ ಮಾಡಿದ್ರೂ 1 ಅವರ್ ಟೈಮ್ ಕೇಳ್ತಾಯಿತ್ತು. ಸೊ ಹಾಗಾಗಿ ಇಲ್ಲಿ ಕೂತಾಗ ನೋಡಿದೆ NCC ಮಕ್ಕಳು ಎಲ್ಲ NCC ಮಾಡ್ತಾಯಿದ್ರು. ಪಾಪ ಅವರೊಂದು 3 ಜನಕ್ಕೆ ಪನಿಷ್ಮೆಂಟ್ ಬೇರೆ ಕೊಟ್ಬಿಟ್ಟಿದ್ರು. ಪಾಪ ಪನಿಷ್ಮೆಂಟ್ ತೊಗೋತಾಯಿದ್ರು. ಬಿಸಿಲು ಮಾತ್ರ ತುಂಬಾ ಬಿಸಿಲಿತ್ತು. ನಮ್ಮ ಚಿಕ್ಕಮಂಗ್ಳೂರಲ್ಲಿ ನೋಡಿದ್ರೆ ಅಷ್ಟೊಂದು ಮಳೆ ಬರ್ತಾಯಿತ್ತು, ಇಲ್ಲಿ ನೋಡಿದ್ರೆ ಇಷ್ಟೊಂದು ಬಿಸಿಲಿದೆಯಲ್ಲಪ್ಪ ಅಂತ ನಾವು ಬಿಸಿಲಲ್ಲಿ ಸ್ವೆಟರೆಲ್ಲ ಹಾಕ್ಕೊಂಬಂದ್ಬಿಟ್ಟಿದ್ವಿ. ಎಲ್ಲಿ ಮಳೆ ಬಂದುಬಿಡುತ್ತೋ ಚಳಿ ಆಗಿಬಿಡುತ್ತೋ ಅಂತ ಅಂದ್ಕೊಂಡು. ಆಮೇಲೆ ಹೆಂಗೋ ಅದಾಗಲೇ ಇಲ್ಲ. ಸೊ ಹಾಗಾಗಿ ಮತ್ತೆ ಏನು ಮಾಡಿದ್ವಿ, ಹೊರಗಡೆ ಬಂದ್ವಿ. ಇಲ್ಲಿ ನೋಡಿ ರೋಡಲ್ಲಿ ಎಷ್ಟು ಅಂದರೆ ಎಷ್ಟು ಮರಗಳು, ಅಪ್ಪ ದೇವರೇ, ಎಲ್ಲಂದ್ರೆ ಅಲ್ಲಿ ನೋಡಿ ಗಲ್ಲಿ ರೋಡಿಗೆ ಹೋದ್ರೂ ಕೂಡ ಮರಗಳಿದೆ ತುಂಬ. ನನಗೆ ಅದಕ್ಕೋಸ್ಕರ ಮೈಸೂರು ತುಂಬಾ ಇಷ್ಟ ಆಗೋಯಿತು. ನಾನಂತೂ ಕುತ್ಕೊಂಡು ಆ ಮರಗಳನ್ನೇ ಒಂದಷ್ಟು ವೀಡಿಯೋಗಳನ್ನ ತೊಗೊಂಡಿದ್ದಾಯಿತು. ನನಗೆ ತುಂಬಾ ಖುಷಿ ಅನ್ನಿಸ್ತು. ಅಷ್ಟು ಬಿಸಿಲಿದ್ರೂ ಈ ಥರ ಮರಗಳಿದ್ರೆ ಅಷ್ಟೊಂದು ಬಿಸಿಲು ಅಂತ ಅನಿಸೋದೇ ಇಲ್ಲ. ಎಲ್ಲಿ ಬಿಸಿಲು ಅಂತ ಅನಿಸುತ್ತೆ, ಇಷ್ಟೊಂದು ಮರಗಳಿರುವಾಗ ಒಂಥರ ಖುಷಿಯಾಗಿರುತ್ತೆ. ಸೊ ನಾವು ಅಲ್ಲಿ ನೋಡಿದ್ವಿ. ಮಹಾರಾಣೀಸ್ ಪಕ್ಕ ಬೃಹತ್ ಹಲಸು ಮತ್ತು ಮಾವು ಮೇಳ ಅಂತ ನಡೀತಾ ಇತ್ತು. ಸೊ ಅಲ್ಲಿ ಹೋದ್ವಿ ನಾವು. ಅಲ್ಲಿ ನೋಡಿದ್ರೆ ಎಲ್ಲ ಮಾವಿನ ಹಣ್ಣು ಹಲಸಿನ ಮೇಳ, ಬೃಹತ್ ಮೇಳ ನಡೀತಾ ಇತ್ತು. ಅಲ್ಲಿ ನೋಡಿದ್ರೆ ಹಲಸಿನ ಹಣ್ಣು ಮಾವಿನ ಹಣ್ಣು ಇಲ್ಲ, ಎಲ್ಲ ಅದರದ್ದು ಖಾದ್ಯಗಳು, ಈಗ ಎಣ್ಣೆಲಿ ಕದ್ದಿರೋ ಅಂಥದ್ದನ್ನು ಐಟಮ್ಸ್ನ ಇಟ್ಟಿದ್ರು ಅಲ್ಲಿ. ಸೊ ನಾವು ನೋಡಿದ್ವಿ, ಇದರಲ್ಲಿ ನನಗಂತೂ ಮಾವಿನ ಹಣ್ಣಾಗಲಿ ಹಲಸಿನ ಹಣ್ಣಾಗಲಿ ನಂಗೆ ಹಂಗೆ ತಿನ್ನೋಕೆ ತುಂಬ ಇಷ್ಟ. ಅದನ್ನು ಏನಾದರೂ ಇಂಗ್ರೀಡಿಯೆಂಟ್ಸ್ ಮಾಡಿ ಅದಕ್ಕೇನಾದರೂ ಒಂದು ಐಟಮ್ ಮಾಡಿ ತಿಂತಾರೆ ನೋಡಿ, ನನಗೆ ಇಷ್ಟನೇ ಆಗಲ್ಲ. ಹೋದ ತಕ್ಷಣ ಫಸ್ಟ್ ಎಂಟ್ರಿನಲ್ಲೇ ರೇಷ್ಮೆ ಸೀರೆ, ಹಳೆ ರೇಷ್ಮೆ ಸೀರೆಗಳನ್ನ ಕೊಟ್ಟು ಹೊಸ ರೇಷ್ಮೆ ಸೀರೆಗಳನ್ನ ತಗೊಳ್ಳಿ ಅಂತ ಕೊಟ್ಟರು. ಫಸ್ಟ್ ಆಫ್ ಆಲ್ ನನ್ನದು ಇರೋದೇ ಒಂದು 6-7 ರೇಷ್ಮೆ ಸೀರೆಗಳಿದೆ. ಅದನ್ನೆಲ್ಲ ಇವ್ರಿಗೆ ಕೊಟ್ಬಿಟ್ರೆ ನಾನು ಇನ್ನೇನಪ್ಪ ಉಟ್ಕೊಳ್ಳಿ, ಆಮೇಲೆ ಸರಿ ಬೇಡ ಅಂತ ಅಂದ್ಕೊಂಡು ಅದನ್ನ ಅಲ್ಲೇ ಬಿಟ್ಟೆ. ಮುಂದೆ ಬಂದು ನೋಡಿದೆ, ಐಟಮ್ಗಳು ಚೆನ್ನಾಗಿದ್ವು, ಪರವಾಗಿಲ್ಲ, ನೋಡೋದಕ್ಕೆ ತುಂಬ ಖುಷಿ ಆಯಿತು. ಯಾಕೆಂತಂದರೆ ಇಂಥ ಮೇಳಗಳಿಟ್ಟಾಗ ಐಟಮ್ಗಳನ್ನ ಚೆನ್ನಾಗಿರೋದು ಇಟ್ಟಿರ್ತಾರೆ, ಆದರೆ ಒಂದಕ್ಕೆ 10 ರೇಟ್ ಮಾಡಿಟ್ಟಿರ್ತಾರೆ. ಈ ಇಲ್ಲ ಇರೋ ಐಟಮ್ಗಳನ್ನ ನಾವು ನೋಡಿದ್ವಿ. ಇಲ್ಲೊಂದಷ್ಟು ಬ್ಯಾಂಗಲ್ಸ್ಗಳು, ಬಳೆಗಳು, ಸರಗಳು ಎಲ್ಲ ಹಾಕಿದ್ರು. ತುಂಬ ಇಷ್ಟ ಆಯಿತು, ನನಗೆ ತೊಗೋಬೇಕಂತ ಅನ್ನಿಸ್ತು. ಆದರೆ ಈ ರೇಟ್ ಕೇಳಿದ್ರೆ ತಲೆ ಸುತ್ತಿ ಬಿದ್ದೋಗೋಷ್ಟು ರೇಟು. ಆ ರೇಟ್ಗಳು ಒಂದೊಂದಕ್ಕೆ, ಈ ಸರಗಳು ಹಾಕಿದ್ದಾರೆ ನೋಡಿ, ಇದಕ್ಕೆ 2,000 ಈ ಸರಗಳಿಗೆ. ಅದು ಹೇಳಿದ್ರೆ ರಿಯಲ್ ಸ್ಟೋನ್ ಅಂತ ಹೇಳ್ತಾರೆ. ರಿಯಲ್ ಸ್ಟೋನ್ ಇದೊಂದು ಇದು ಕೊಟ್ಟರು, ಸ್ಯಾರಿ ಪಿನ್ ಅಂತ. ಆ ಸ್ಯಾರಿ ಪಿನ್ನು ಒಂದಕ್ಕೆ 450 ರೂಪಾಯಿ, ಮೇ ಬಿ 500 ರೂಪಾಯಿ ಅಂತ ಅಂದ್ಕೊಳ್ಳಿ. ಅಷ್ಟೊಂದೆಲ್ಲ ಕೊಟ್ಟು ಇದನ್ನು ತಗೊಳ್ಳೋಂಥ ಸೀನೆಲ್ಲ ಇಲ್ಲ. ಒಂದು ಪಿನ್ ಹಾಕೊಂಡ್ರೆ ಸಾಕು ಅಂದ್ಕೊಂಡೆ. ಫಸ್ಟೇ ಬಜೆಟ್ ರಾಣಿ ನಾನು. ಅದರಲ್ಲಿ 450 ರೂಪಾಯಿನೆಲ್ಲ ಕೊಟ್ಟು, ಅದ್ರಲ್ಲಿ 450 ರೂಪಾಯಿ ಹೇಳ್ಬೇಕಂದ್ರೆ ಒಂದು ಸ್ಯಾರಿನೇ ಬಂದುಬಿಡುತ್ತೆ. ಇದು ನೋಡಿ ಚೈನ್ಗಳು 9 ಕ್ಯಾರೆಟ್ ಗೋಲ್ಡಲ್ಲಿ ಆಗಿರೋದು, ಅದಕ್ಕೆ 350 ರೂಪಾಯಿ ಅಂತ ಹೇಳ್ತಾರೆ. 9 ಕ್ಯಾರೆಟ್ ಗೋಲ್ಡಲ್ಲಿ ಆಗಿರೋದನ್ನ 350 ರೂಪಾಯಿ ಕೊಟ್ಬಿಡ್ತಾರೆ ಯಾರಾದರೂ. ಸರಿ, ಅದು ಬೇಡ, ಅದ್ರ ಸಹವಾಸನೆ ಬೇಡ ಅಂತ ಅಂದ್ಕೊಂಡು ಹೊರಗಡೆ ಬಂದ್ವಿ. ಏನಾದರೂ ಫುಡ್ ಬಂದಿದ್ದಕ್ಕೇನಾದ್ರು ಫುಡ್ ತಿನ್ನೋಣ ಅಂತ ಬನ್ ಮಸ್ಕಾ ಸೋಡಾ ತೊಗೊಂಡ್ವಿ. ಆದರೆ ಸೋಡಾ ಮಾತ್ರ ಚೂರೂ ಚೆನ್ನಾಗಿರಲಿಲ್ಲ, ನನಗಂತೂ ಅದು ಇಷ್ಟನೇ ಆಗಲಿಲ್ಲ. ಆಮೇಲೆ ಸರಿ ಬೇಡ ಅಂತ ಅಂದ್ಕೊಂಡು ಹೊರಗಡೆ ಬಂದ್ವಿ. ಪೋಸ್ಟ್ ಆಫೀಸ್ ಸಿಕ್ತು ನಮಗೆ. ಪೋಸ್ಟ್ ಆಫೀಸ್ ನೋಡಿದ ತಕ್ಷಣ ನಮ್ಮ ಅಪ್ಪನೇ ನೆನಪಿಗೆ ಬಂತು. ಅವರು ಇವಾಗಿಲ್ಲ. ಅವ್ರಿಗೆ ಫಸ್ಟ್ ಸ್ಯಾಲ್ರಿ ಎಷ್ಟು ಗೊತ್ತಾ? 2 ರೂಪಾಯಿ ಅಂತೆ. ಆಲ್ಮೋಸ್ಟ್ ನಮ್ಮಲ್ಲಿರೋರೆಲ್ಲ ಪೋಸ್ಟ್ ಆಫೀಸಲ್ಲೇ ಕೆಲಸ ಮಾಡ್ತಿದ್ದಾರೆ. 2 ರೂಪಾಯಿನಲ್ಲಿ ನಮ್ಮ ಅಪ್ಪ ಆವಾಗಿನ ಕಾಲದಲ್ಲಿ ಸಂತೆ ರೇಟೆಲ್ಲ ಎಷ್ಟಾಗುತ್ತೆ ಅಂತ ಲೆಕ್ಕ ಬರೆದಿಟ್ಟಿದ್ರು. ಅದು ಲೆಕ್ಕದ ಬುಕ್ ಇದ್ದರೆ ಮತ್ತೆ ಸಿಕ್ಕಿದ್ರೆ ನಾನು ತೋರಿಸ್ತೀನಿ. ಈ ರೋಡಲ್ಲಿ ಹಾಕಿರೋಂಥ ಬೀದಿ ದೀಪಗಳನ್ನು ನೋಡಿ, ಅದರಲ್ಲಿ ಎಷ್ಟು ಕಲಾತ್ಮಕತೆ ಇದೆ ಗೊತ್ತಾ? ಎಲ್ಲ ಕಂಬಗಳಲ್ಲೂ ಸೇಮ್ ಡಿಸೈನ್ಸ್ ಇದೆ. ಅದನ್ನ ಹೆಂಗೆ ಡಿಸೈನ್ನ ಮ್ಯಾಚ್ ಮಾಡಿದ್ರು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಮಾತ್ರ ತುಂಬಾ ಇಷ್ಟ ಆಯಿತು. ಅದಕ್ಕೆ ಅದನ್ನು ನಾನು ರೆಕಾರ್ಡ್ ಮಾಡಿಕೊಂಡೆ. ಸೊ ಸಬ್ಬರ್ಗೆ ಬಸ್ ಸ್ಟ್ಯಾಂಡ್ ಬಂತು. ಬಸ್ ಹತ್ಕೊಂಡು ಬಂದೆ. ಚಿಕ್ಕಮಂಗ್ಳೂರಿಗೆ ಬರೋಷ್ಟರಲ್ಲಿ ರಾತ್ರಿ ಆಗೋಗಿತ್ತು. ರಾತ್ರಿ 10 ಗಂಟೆ 10 ಕಾಲಾಗಿತ್ತು. ತುಂಬ ದೂರ ಪ್ರಯಾಣ ಮಾಡಿದಾಗ ಮನೆಗೆ ಬಂದು ಮಲ್ಕೊಂಡ್ರೆ ಸಾಕು ಅನ್ನಿಸ್ಬಿಡುತ್ತಲ್ವ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.